ಇನ್ನು ಗ್ಯಾರಂಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ವಿಷಯ ಏನು, ನಿನ್ನೆ ಎಲ್ಲ ಟಿವಿಗಳಲ್ಲಿ ನಾನು ನೋಡ್ತಾ ಇದ್ದೆ. ಗಿವ್ ಇಟ್ ಅಪ್ ಅನ್ನೋದು ತರ್ತೀವಿ ಅಂತ ಹೇಳಿ, ಅಂದರೆ ಯಾರು ಆರ್ಥಿಕವಾಗಿ ಸಬಲರಿದ್ದಾರೆ ಅಂತಹ ಮಹಿಳೆಯರಿಗೆ ನಾವು 2,000 ರೂಪಾಯಿ ಹಾಕೋದಿಲ್ಲ, ಉಚಿತವಾಗಿ ಕರೆಂಟನ್ನು ಕೊಡೋದಿಲ್ಲ, ಉಚಿತವಾಗಿ ಬಸ್ ಪಾಸನ್ನು ಕೊಡೋದಿಲ್ಲ ಅಂತ. ನೀವು ಕಾಕಾ ಪಾಟೀಲ್ರೇ ನಿಮಗೂ ಫ್ರೀ, ಮಾದೇವಪ್ಪರೇ ನಿಮಗೂ ಫ್ರೀ, DK ಶಿವಕುಮಾರ್ ಅವರೇ ನಿಮಗೂ ಫ್ರೀ ಅಂತ ಯಾಕೆ ಘೋಷಣೆ ಹಾಕ್ಸಿದ್ರಿ? ಯಾಕೆ ಪ್ರಿಯಾಂಕಾ ವಾಡ್ರಾ ಅವರು ಬಂದ್ಬಿಟ್ಟು ಎಲ್ಲ ಪೋಸ್ಟರ್ ರಿಲೀಸ್ ಮಾಡಿದ್ರು? ಎಲ್ಲರಿಗೂ ಫ್ರೀ, ನೀವೆಷ್ಟೇ ಶ್ರೀಮಂತರಿದ್ರು ಫ್ರೀ. ಹಾಗಾಗಿ ಈ ಸರ್ಕಾರ ಇವಾಗ ದುಡ್ಡು ಖಜಾನೆ ಖಾಲಿಯಾಗಿದೆ. ಆದ್ರಿಂದ ಈಗ ಗ್ಯಾರಂಟಿಯನ್ನ ನಿಲ್ಲಿಸುವಂತ ಹುನ್ನಾರವನ್ನ ಈ ಸರ್ಕಾರ ಮಾಡ್ತಾ ಇದೆಯಾ? ಅರ್ಧಕ್ಕರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸುವಂತ ಹುನ್ನಾರವನ್ನ ಮಾಡ್ತಾ ಇದೆಯಾ? ಯಾಕೆ ಅಂದ್ರೆ ಈಗ ಆಲ್ರೆಡಿ ತೆಲಂಗಾಣದಲ್ಲಿ ಗ್ಯಾರಂಟಿಗಳನ್ನು ನಿಲ್ಲಿಸಿದ್ದಾರೆ, ಹಿಮಾಚಲ್ ಪ್ರದೇಶದಲ್ಲಿ ಅರ್ಧಂಬರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸಿದ್ದಾರೆ. ಈಗ ನೆಕ್ಸ್ಟ್ ಸರದಿ ಕರ್ನಾಟಕದ್ದು ಅರ್ಧಂಬರ್ಧ ಗ್ಯಾರಂಟಿಗಳನ್ನು ನಿಲ್ಲಿಸುವಂತ ಹುನ್ನಾರನ ಇದು? ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದೀರಾ ನೀವು. ಎಲ್ಲರಿಗೂ ಬಸ್ ಫ್ರೀ ಮಾಡೋದು ಬೇಡ, ದುಡ್ಡಿರ್ತಕ್ಕಂಥವ್ರು ದುಡ್ಡು ಕೊಟ್ಟು ಬಸ್ ಹತ್ಲಿ, ಎಲ್ಲ ಮಹಿಳೆಯರಿಗೂ 2,000 ರೂಪಾಯಿ ಹಾಕೋದು ಬೇಡ, ದುಡ್ಡಿರ್ತಕ್ಕಂಥವ್ರಿಗೆ ನಾವು 2,000 ರೂಪಾಯಿ ಹಾಕಲ್ಲ ಅಂತ ಹೇಳೋಣ. ಯಾರು ಬಡವರಿದ್ದಾರೋ ಅವ್ರಿಗೆ ನಾವು ಕೊಡೋಣ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ಮುಂಚೆ ಯಾಕೆ ಹೇಳಿದ್ರಿ? ಕಾಕಾ ಪಾಟೀಲ್ರೆ ನಿಮಗೂ ಫ್ರೀ, ಮಾದೇವಪ್ಪರೇ ನಿಮಗೂ ಫ್ರೀ. ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಹಿಂಗೆ ಹೇಳಿದ್ರ? ಅಧಿಕಾರಕ್ಕೆ ಬಂದ ಮೇಲೆ ಆ ಹತ್ತಿದ ಏಣಿಯನ್ನ ಜಾಡಿಸಿ ಹೊಡಿತಾ ಇದ್ದೀರಾ? ಅವರ ಭಾವನೆಗಳಿಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದೀರಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಈ ಸರ್ಕಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ.